ಬ್ರೋ ಯಾರು ಕೀರ್ತನಗಾರು ಕೀರ್ತನಗಾರು ಮೀರೇನಾ ಕೀರ್ತನಗಾರು ನೋಡಿ ಕೀರ್ತನಗಾರು ಯಾರು ಮೀರೇ కదా ಅక్కడ ನೀವೇನ ಹತ್ತಿತ್ತು ಇವಾಗ ಹೌದು ಬ್ರೋ ಏನು ಬ್ರೋ ಸೌಂಡು ಮತ್ತೆ ನಜಿಯಾನಾ ಸೊ ಫ್ರೆಂಡ್ಸ್ ಇವರು ಓಯ್ ಹೌದು ಬ್ರೋ ಸೌಂಡ್ ಬಂತು ನಡೀರಿ ಯಾರು ಆ ಲೊಕೇಶನ್ ಏನು ಬ್ರೋ ಹೆಂಗಿದೆ ಗೊತ್ತಾ ವಾಯ್ಸು ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬಂದ್ಬಿಟ್ಟು ನಾನು ಒಂದು ಅತಿ ಭಯಂಕರವಾದ ಲೊಕೇಶನ್ ಹತ್ರ ಬಂದಿದ್ದೀನಿ. ಸೊ ಈ ಲೊಕೇಶನ್ಗೆ ಬರಬೇಕಂತ ನನಗೆ ತುಂಬ ಅಂದರೆ ತುಂಬ ಕ್ಯೂರಿಯಾಸಿಟಿ ಇತ್ತು. ನಿಮಗಿಂತ ನನಗೆ ತುಂಬ ಕ್ಯೂರಿಯಾಸಿಟಿ ಈ ಸ್ಟೋರಿ ತಿಳಿದಾದ್ಮೇಲೆ. ಅದು ಏನಂತ ಅಂದರೆ ಇಲ್ಲಿ ಬಂದ್ಬಿಟ್ಟು ಒಂದು 4 ಇಂದ 5 ಜನ ಗ್ರೂಪ್ ಆಗಿರೋ ಒಂದು ಲೇಡೀಸ್ ಗ್ರೂಪ್ ಇರುತ್ತೆ. ಸೊ ಅವ್ರು ಬಂದ್ಬಿಟ್ಟು ಈ ಗಾಂಜಾ ಮತ್ತು ಆಲ್ಕೋಹಾಲು ಇದಕ್ಕೆಲ್ಲ ಅಡಿಕ್ಟ್ ಆಗಿರ್ತಾರೆ. ಸೊ ಹೊಸದಾಗಿ ಒಬ್ಬರು ಈ ಕ್ಯಾಂಪಸ್ಗೆ ಜಾಯ್ನ್ ಆಗಿರ್ತಾರೆ. ಸೊ ಅವರು ಇವ್ರು ಮಾಡೋ ಶೋಕಿ ಎಲ್ಲ ಅವ್ರಿಗೆ ಗೊತ್ತಾಗಿ ಇವರು ನಮ್ಗೆ ಈ ಥರ ಎಲ್ಲ ಇಷ್ಟ ಆಗಲ್ಲ, ಸೊ ಇದೆಲ್ಲ ಅವಾಯ್ಡ್ ಮಾಡಿ ಅಂದಿದ್ದ ತಕ್ಷಣ ಇಲ್ಲಿ ಈ ಪೊರ್ಕಿ ಗ್ರೂಪ್ ಏನಿರುತ್ತೋ ಇವ್ರಿಗೆ ಅಂದರೆ ಬೆದರಿಸಿರ್ತಾರೆ. ಆದರೂ ಅವ್ರು ಕೇಳ್ದಿರಂಗೆ ಕ್ಯಾಂಪಸ್ಸು ಅವ್ರು ಯಾರಿರ್ತಾರೋ ಇನ್ಚಾರ್ಜು ಅವ್ರ ಹತ್ರ ಕಂಪ್ಲೇಂಟ್ ಮಾಡ್ತೀನಿ ಅಂತಂದರೆ ಇಲ್ಲಿ ಬಂದ್ಬಿಟ್ಟು ಒಂದು ಆಟೋ ರಿಕ್ಷಾ ಅವರು ಈ ಕ್ಯಾಂಪಸ್ಸಿಗೆ ಫುಡ್ ಸಪ್ಲೈ ಮಾಡೋರು. ಸೊ ಅವ್ರ ಜೊತೆ ಅವರೇ ಇವ್ರಿಗೆ ತಂದು ಕೊಡ್ತಾ ಇದ್ದಿತ್ತು ಈ ಆಲ್ಕೋಹಾಲು, ಡ್ರಗ್ಸು, ಗಾಂಜಾ ಎಲ್ಲ ಇವ್ರಿಗೆ ಆಟೋ ಓಡಿಸೋರೇ ತಂದು ಕೊಡ್ತಾ ಇದ್ದಿತ್ತು. ಸೊ ಈ ವಿಷಯ ಆಟೋ ಅವ್ರಿಗೆ ತಿಳಿಸಿ ಸೊ ಇವ್ರನ್ನ ಏನೋ ಒಂದು ಮಾಡಬೇಕು ಅಂತ ಅಂದ್ಬಿಟ್ಟು ಈ ಗ್ರೂಪ್ ಸೇರಿಕೊಂಡು ಆಟೋ ಅವ್ರಿಗೆ ತಿಳಿಸ್ಕೊಟ್ಟಿದ್ದ ತಕ್ಷಣ ಆಟೋ ಅವ್ರು ಏನು ಮಾಡಿದ್ದಾರೆ, ಈ ಹುಡುಗಿನ ಹೊಸ್ದಾಗಿ ಬಂದು ಸೇರ್ಕೊಂಡಿರೋ ಹುಡುಗಿನ ಅವರು ಎಣ್ಣೆ ಹೊಡ್ಕೊಂಡು ಅವರು ಒಂದು ಗ್ರೂಪ್ ಜೊತೆ ಬಂದು ಈ ಹುಡುಗಿನ ರೇಪ್ ಮಾಡಿ ಮರ್ಡ್ರ್ ಮಾಡಿಬಿಟ್ಟಿರ್ತಾರೆ. ಸೊ ಈ ಸಂಘಟನೆ ನಡೆದಿರೋದು ಬಂದ್ಬಿಟ್ಟು ಒಂದು ಬೆಂಗಳೂರು ಹುಡುಗಿಗೆ 20 ವರ್ಷ ಮುಂಚೆ. ಸೊ ಬೆಂಗಳೂರು ಹುಡುಗಿ ಅಂತ ಗೊತ್ತಾಗಿದ್ದ ತಕ್ಷಣ ಖಂಡಿತ ನಾನು ಇಲ್ಲಿ ಬರಲೇಬೇಕು, ವಿಡಿಯೋ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅವ್ರ ಹೆಸರು ಬಂದ್ಬಿಟ್ಟು ಕೀರ್ತನ ಅಂತ. ಈ ಕೀರ್ತನ ಮರ್ಡರ್ಡ್ ಸ್ಪಾಟ್ ಅಂತ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಒಂದು ಪ್ಲೇ ಲಿಸ್ಟೇ ಬರುತ್ತೆ. ಈ ವಿಡಿಯೋ ಬಂದ್ಬಿಟ್ಟು ತುಂಬ ಅಂದರೆ ತುಂಬ ವೈರಲ್ ಆಗಿದೆ. ತೆಲುಗು ಯೂಟ್ಯೂಬರ್ ತುಂಬ ವೈರಲ್ ಮಾಡಿಬಿಟ್ಟಿದ್ದಾರೆ. ಸೊ ನೀವು ನೋಡಬೇಕಂದ್ರೆ ಯುವ ಪಂಚ್ ಎಂಟರ್ಟೈನ್ಮೆಂಟ್ ಚಾನಲಲ್ಲಿ ಬರುತ್ತೆ. ಸೊ ನೀವು ಮಾಡಬೇಕಾಗಿರೋದು ಕೀರ್ತನ ಗೋಸ್ಟ್ ಹಂಟಿಂಗ್ ವಿಡಿಯೋಸ್ ಅಂತ ಹೊಡೆದ್ರೆ ಸಾಕು, ಪ್ಲೇ ಲಿಸ್ಟೇ ಬಂದುಬಿಡುತ್ತೆ. ಸೊ ಆ ಸ್ಪಾಟಲ್ಲಿ ಇವತ್ತು ನಾನು ಬಂದಿದ್ದೀನಿ, ಮತ್ತು ನನ್ನ ಜೊತೆನೂ ಯುವ ಪಂಚ್ ಅವರು ಇದ್ದಾರೆ. ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ, ನೋಡಿ ಫ್ರೆಂಡ್ಸ್. ಹಲೋ ಗೈಸ್. ಸೊ ನಾನು ವಿಡಿಯೋ ಮಾಡ್ತಿಲ್ಲ, ನನಗೋಸ್ಕರ ನಾನು ಬಂದಿಲ್ಲ. ಸೊ ಮಲ್ಲೇಶ್ ಅವ್ರ ಜೊತೆ ಬಂದಿದ್ದೀನಿ. ಸೊ ಅವ್ರಿಗೆ ಲಾಸ್ಟ್ ವೀಡಿಯೋ ಇದು ಕೀರ್ತನದು. ಯಾಕಂದರೆ ಜಾಸ್ತಿ ವೀಡಿಯೋಸ್ ಮಾಡಿದ್ದೀನಿ ಇಲ್ಲಿ, ಬಟ್ ಇವಾಗ ಇದು ಹೈವೇ ಡಾಗ್ಸ್ ಗೈಸ್. ಇವತ್ತು ಪೌರ್ಣಮಿ. ಸೊ ಇದು ನಾನು 1 ವೀಕಿಂದ ಪ್ಲ್ಯಾನ್ ಮಾಡಿಕೊಂಡು ಇವತ್ತೇ ಮಾಡಬೇಕಂತ. ಯಾಕಂದರೆ ನನ್ನ ವಿಡಿಯೋ ವೈರಲ್ ಆಗಿರೋದು ಅಮಾವಾಸ್ಯ ಟೈಮಲ್ಲಿ ಅಲ್ಲ, ಪೌರ್ಣಮಿ ಟೈಮಲ್ಲಿ ಆ ಕೀರ್ತನ ಗೋಸ್ಟ್ ನನಗೆ ಕಾಣಿಸಿದೆ. ಸೊ ಅದು ವೈರಲ್ ಆಗಿದೆ. ನಂಬರ್ 1 ತೆಲುಗು ಅಲ್ಲಿ 3 ಇಯರ್ಸ್ ಬ್ಯಾಕು ವೈರಲ್ ಆಗಿರೋ ನಂಬರ್ 1 ವಿಡಿಯೋ ರಿಯಾ ಅಂತ ಒಂದು ವಿಡಿಯೋ ಇದೆ, ಅವರು ಬೇರೆ ತೆಲುಗು ಅವರು ಮಾಡಿದ್ದಾರೆ, ಅದು ವೈರಲ್ ಆಗಿದೆ. ಆ ಟೈಮಲ್ಲಿ ಕೀರ್ತನ ಅಂತ ನನ್ನ ವಿಡಿಯೋ ವೈರಲ್ ಆಗಿದೆ. ಆವಾಗ ನನ್ನ ಚಾನಲು ನಾನು ವೈರಲ್ ಆಗಿದ್ದೆ. ಸೊ ಇವಾಗ ನಾವು ಹೋಗ್ತಿದ್ವಿ. ಈ ವಿಡಿಯೋ, ಇವ್ರ ಸ್ಟೋರಿ ಎಲ್ಲ ಇಲ್ಲಿ ಒಂದು ಕೀರ್ತನ ಅಲ್ಲ, ನಾನು ಇಲ್ಲಿಗೆ ನಜಿಯಾ ಅಂತ ಒಂದು ಆತ್ಮನ ತಾಂತ್ರಿಕ ಮಾಟ ಮಂತ್ರ ಮಾಡಿ ಸೊ ಆ ಥರ ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರನ್ನ ಇಲ್ಲಿಗೆ ಇಸ್ಕೊಂಡು ಎಂತ ಅಂದರೆ ಅವ್ರನ್ನ ಮಾಟ ಮಂತ್ರ ಮಾಡಿ ಇವರು
ಆ ನಜಿಯಾ ಅನ್ನೋರ ಆತ್ಮನ ಮಾಡಿದೀನಿ ಇಲ್ಲಿಗೆ. ಕರ್ಕೊಂಡ್ಬಂದು ಇಲ್ಲಿ ಬಿಟ್ಟಿದಾರಂತೆ, ಅಂದ್ರೆ ಕೀರ್ತನ ಅವ್ರಿಗೆ ಸಪೋರ್ಟ್ಗೋಸ್ಕರ. ಯಾಕಂದ್ರೆ ಕೀರ್ತನ ಅವ್ರಿಗೆ ಒಂದು ಪ್ರಾಬ್ಲಮ್ ಇದೆ ಗೋಸ್ಟ್ಗೆ. ಯಾಕಂದ್ರೆ ಮೇಲ್ ಗೋಸ್ಟ್ ಒಂದು ಇದು ಆಲ್ರೆಡಿ ಇದೆ, ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ, ಅದು ಏನು ಅಂತ ನಮಗೆ ಅಟ್ಯಾಕ್ ಮಾಡಿರೋದೆ ಅದು ಮೇಲ್ ಗೋಸ್ಟು. ಸೊ ಅದು ಲೆಫ್ಟ್ ಸೈಡಲ್ಲಿ ಇದೆ. ನಾನು ಕ್ಲೈಮ್ಯಾಕ್ಸ್ ಒಂದು ವಿಡಿಯೋ ಮಾಡಬೇಕು, ಇವತ್ತು ನೈಟ್ಗೆ ಮಾಡಬೇಕಂತ ತಿಳ್ಕೊಂಡಿದ್ದೀವಿ ನಾವು ಮಲ್ಲೇಶ್ ಅಂತ. ಸೊ ನೋಡೋಣ. ಸೊ ಸ್ಟೋರಿ ಎಲ್ಲ ನೋಡಬೇಕಂದ್ರೆ ಪ್ಲೇಲಿಸ್ಟ್ ಲಿಂಕ್ ಕೊಡಿ ಬ್ರೋ ಡಿಸ್ಕ್ರಿಪ್ಷನಲ್ಲಿ. ಎಲ್ಲ ಪ್ಲೇಲಿಸ್ಟ್ ಲಿಂಕು ಕೊಡ್ತಾನೆ, ಎಲ್ಲ ವೀಡಿಯೋಸ್ ಅಲ್ಲೇ ಇರುತ್ತೆ ಕೀರ್ತನ ಅಂತ. ಸೊ ನೋಡಿ, ಓಕೆನಾ, ಹೋಗೋಣ. ಸೊ ಫ್ರೆಂಡ್ಸ್, ಲೇಟ್ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಫ್ರೆಂಡ್ಸ್, ಇದೇ ಲೊಕೇಶನ್ನು ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಈ ಲೊಕೇಶನ್ನೇ ಕೀರ್ತನನ ರೇಪ್ ಮಾಡಿ ಮಾಡಿರೋದು. ಕೀರ್ತನ ಅವರ ಅದು ಬೊಮ್ಮೆ ಅಂತ ಈ ಥರ ಕೀರ್ತನ ಅವ್ರದ್ದು ಡಯಾಗ್ರಾಮ್ ಅದು. ಸೊ ಫ್ರೆಂಡ್ಸ್, ಈ ಡ್ರಾಯಿಂಗ್ ಇಲ್ಲಿ ನಿಮ್ಗೆ ಏನು ಕಾಣಿಸ್ತಿದೆಯೋ ಇದು ಕೀರ್ತನ ಅವರು ಡ್ರಾಯಿಂಗ್ ಅಂತೆ. ಅವ್ರನ್ನ ಮರ್ಡರ್ ಮಾಡಿರೋ ರೂಮು ಅಲ್ಲಿ ಅದಿ. ಸೊ ಅವ್ರನ್ನ ಮರ್ಡರ್ ಮಾಡಿರೋ ರೂಮು ಹೌದಾ? ಅದು ಅಲ್ಲ, ಇದು ಸೆಕೆಂಡ್ ಒನ್. ಸೆಕೆಂಡ್ ಒನ್. ಓಕೆ, ನೋಡೋಣ, ಮತ್ತೆ ನೋಡೋಣ. ಇಲ್ಲಿ ನಾನು ಕರ್ಕೊಂಡು ಬಂದಿದ್ದೀನಿ, ನಜಿಯಾನ ಕರ್ಕೊಂಡು ಬಂದಿದ್ದೀನಿ. ಲೈಟ್ ಆ ಕಡೆ ಬಿಡಿ. ಓಕೆನಾ? ಸೊ ಅದು ಈ ಸೈಡಲ್ಲಿ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಲೆಫ್ಟ್ ಸೈಡ್ ಅದು ಹೋಗೋಕೆ ದ್ವಾರ ಇದೆ ಅಲ್ಲ, ಕ್ಲೋಸ್ ಮಾಡಿದ್ದಾರೆ. ಓಕೆ, ಇಟ್ಗೂ ಅದೇ ಇಟ್ಕೆ ಕಲ್ಲು ಹಾಕಿ ಮುಚ್ಚಿದ್ದಾರೆ. ಸೊ ಹೋಗೋಕ್ಕಾಗಲ್ಲ. ಸೊ ಬಟ್ ಆತ್ಮೇನ ಅಲ್ಲಿ ಹೆಂಗೆ ಹೋಗಿದೆ ಅಂತ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ಇವ್ರೇನು, ಬ್ರೋ ಇಲ್ಲೇನೋ ಕೈ ಐತೆ ಬ್ಲಡ್ಡಲ್ಲಿ. ಹೌದು, ಲಾಸ್ಟ್ ಟೈಮ್ ಇಲ್ಲ ಇದು. ಸೊ ಫ್ರೆಂಡ್ಸ್, ಇದು ಕ್ಲಿಯರಾಗಿ ಗೊತ್ತಾಗ್ತಿದೆ, ಬ್ಲಡ್ಡಲ್ಲಿ ಮಾರ್ಕ್ ಇದು. ಹೌದು, ಜಾಸ್ತಿ ಬ್ರೈಟ್ನೆಸ್ ಇದೆ ಅಲ್ವಾ ಇದು. ಇಲ್ಲಿ ಆ ಮೇಲ್ ಗೋಸ್ಟ್ ಇದೆ. ಓಕೆ, ಅಂದರೆ ಮೇಲ್ ಗೋಸ್ಟ್ ಇದೆ. ಮೇಲ್ ಗೋಸ್ಟ್, ಹಾಂ, ಅಂದರೆ ಹುಡುಗನ ಆತ್ಮ ಇಲ್ಲಿದೆ. ಹಾಂ ಹೌದು. ಹಲೋ, ಯಾರಾದರೂ ಇದ್ದೀರಾ? నువ్వు ఇక్కడ ఉన్నావా? ఇక్కడే ఉన్నావు నాకు తెలుసు. అక్కడికి ఎవరైనా వస్తే అటాక్ చేస్తావు నాకు తెలుసు, ನನಗೆ ಗೊತ್ತು. ನೀವಿಲ್ಲೇ ಇದ್ದೀರಾ ಅಂತ. ಅವ್ರ ಕನ್ನಡ, ಅವ್ರ ಗೋಷ್ಠಿ ಕನ್ನಡದಲ್ಲಿ ಅದು ನಿಮ್ಗೋಸ್ಕರ ನಾನು ಕನ್ನಡದಲ್ಲಿ ಮಾತಾಡ್ತೀನಿ. ಓಕೆ. ಸೊ ಇಲ್ಲಿ ಡೇ ಟೈಮಲ್ಲಿ ಈ ರೂಮಲ್ಲಿ ಜಾಸ್ತಿ ಲೇಡೀಸ್ನ ಕರ್ಕೊಂಡು ಬಂದು. ಓಕೆ ಓಕೆ ಬ್ರೋ. ಸೊ ಆ ಥರ ಮಾಡ್ತಾರೆ. ಸೊ ಡೇ ಟೈಮಲ್ಲಿ ಈ ಜಾಗನ ಬಂದ್ಬಿಟ್ಟು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೆಸ್ತಿದ್ದಾರಂತೆ. ವಾಟರ್ ಪ್ಯಾಕೆಟ್ ಅನ್ಸುತ್ತೆ ಇದೆಯಾ? ನೋಡಿ ಗೈಸ್, ಇಲ್ಲಿದೆ ಈ ದ್ವಾರ. ಸೊ ಫ್ರೆಂಡ್ಸ್, ಈ ಜಾಗ ನೋಡ್ತಾ ಇದ್ರೆ ನಿಮ್ಗೆ ಹೆಂಗೆ ಅನಿಸ್ತಿದೆ ಅಂತ ನೀವು ಹೇಳಿ. ಸೊ ಜಾಗ ಮಾತ್ರ ತುಂಬ ದೊಡ್ಡದಾಗಿದೆ, ಆರಾರಾಗೂ ಇದೆ. ನೋಡೋಣ ಏನು ನಡೆಯುತ್ತಂತ. ಹಾಂ బ్రో, బాడీని పూడ్చేయడం అంటే ఏమంటారు? అర్థం ಆಗಿಲ್ಲ. బాడీని పూడ్చడం అంటే చంపేసినాక భూమిలో పూడ్చేస్తారు, ఊన్సిరోదు. అదే డోరు అదే మొత్తం ఇటుకతో కప్పేశారు. ఓకే, ఇంతవరకు తెలీదు ఈ గలీజ్ ఉంటుంది ఇది. ಸೊ ಈ ಜಾಗ ಬಂದ್ಬಿಟ್ಟು ಕೀರ್ತನ ಬಾಡಿನ ಉಣ್ಸಿರೋ ಜಾಗ ಅಂತೆ ಫ್ರೆಂಡ್ಸ್. ಸೊ ಅದರಿಂದ ಇಲ್ಲಿ ಇಟ್ಕೆ ಕಲ್ಲು ಹಾಕಿ ಈ ಕಡೆ ಯಾರು ಹೋಗ್ಬಾರ್ದು ಅಂತ ಕ್ಲೋಸ್ ಮಾಡಿದ್ದಾರೆ. ಬಟ್ ಟೈಮ್ ಫಿನಿಶ್ ಎಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡೋರು ಹೊಡೆದಾಕಿರೋದು. ಸೊ ಆ ಕಾರಣದಿಂದ ಈ ಕಡೆ ಡೋರ್ನ ಕ್ಲೋಸ್ ಮಾಡಿದ್ದಾರೆ ಫ್ರೆಂಡ್ಸ್. ಓಕೆ, ಲೊಕೇಶನ್ ಮಾತ್ರ ಭಯಂಕರವಾಗಿ. ಹೌದು,
ಇದು ಕೀರ್ತನದು ಸ್ಪಾಟು. ಕೀರ್ತನ ಸತ್ತೋಗಿರೋ ಸ್ಪಾಟ ಇದು. ಫ್ರೆಂಡ್ಸ್ ಇದು ಕೀರ್ತನ ಸ್ಪಾಟ್ ಸತ್ತೋಗಿರೋ ಸ್ಪಾಟು. ಇದು ಬಾತ್ರೂಮ್ ಸರ್. ಎಲ್ಲ ಬಾತ್ರೂಮ್ಸು. ಇಲ್ಲ ನನಗೆ ಇಲ್ಲಿದ್ದೆ ಅದು ನನ್ನ ವಿಡಿಯೋ ಇಲ್ಲಿ ಕುತ್ಕೊಂಡಿದ್ದೆ. ಆವಾಗ ನನಗೆ ಜಾಸ್ತಿ ಭಯ ಆಗಿದೆ. ನಾನು ಇಲ್ಲಿಂದ ಮಾಡಿದ್ದೀನಿ ವಿಡಿಯೋ, ಸೇಮ್ ಸ್ಪಾಟು ಹಿಂಗೆ ಮಾಡಿದ್ದೀನಿ ನಾನು. ಮತ್ತೆ ಇಲ್ಲಿಂದ ಔಟ್ಸೈಡ್ ಹೋಗಿದ್ದೀನಿ. ಸೊ ಇದು ಮತ್ತೆ ಬಂದು ನರ್ಸಿಂಗ್ ಕ್ಯಾಂಪಸ್ ಸೇಮ್ ಇಲ್ಲಿ ಬಂದು ಅಲ್ಲಿಲ್ಲ. ಬಂದ ತಕ್ಷಣ ನನ್ನ ಟೀಮೇಟ್ ಇಟ್ಕೊಂಡು ನಾನು ಸೋಲೋ ಮಾಡಿದ್ದೀನಿ ಆವಾಗ. ಬ್ರೋ ಏನೋ ಸೌಂಡ್ ಕೆಲಸ ಐತೆ. ಯಾರು? ಕೀರ್ತನ ಅವರೇ ನೀವೇನ ಇವಾಗ ಅಲ್ದಿತ್ತು? ಸೊ ಫ್ರೆಂಡ್ಸ್ ನನಗೆ ಅಲ್ಲೋ ಥರ ಸೌಂಡ್ ಕೇಳಿಸ್ತೈತೆ. ಕೀರ್ತನ ಅವರೇ ನೀವೇನ ಹತ್ತಿತ್ತು ಇವಾಗ? ಹೌದು ಬ್ರೋ. ಏನು ಬ್ರೋ ಈ ಸೌಂಡು? ಮತ್ತೆ ನಜಿಯಾನಾ? ಸೊ ಫ್ರೆಂಡ್ಸ್ ಇವರು ನಜಿಯಾ ಅಂತವ್ರೆ. ನಜಿಯಾ ఎవరు అని తెలియదు కదా మీకు? ಗೊತ್ತಿಲ್ಲ ಅಲ್ವಾ? ಸೊ ಅದು ಪ್ಲೇ ಲಿಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಕೊಡಿ ಬ್ರೋ. ಓಕೆ ನಜಿಯಾ ಅಂತೆ ಫ್ರೆಂಡ್ಸ್. ಓಯ್ ಹೌದು ಬ್ರೋ ಸೌಂಡ್ ಬಂತು. ನಡೀರಿ. ಯಾರು? ಆ ಲೊಕೇಶನ್ ಏನು ಬ್ರೋ ಹೆಂಗಿದೆ ಗೊತ್ತಾ? ವಾಯ್ಸು ಹೆವಿ ಇಲ್ಲ? ಹೌದು. ನಾನು ಅಲ್ಲಿ ಹೋಗ್ತೀನಿ, ನೀನು ಸೋಲೋ ಆಗಿ ಹೆಂಗೆ ಮಾಡ್ತಿದ್ದ? ಓಕೆ ನಾನು ಬರ್ತೀನಿ ಮತ್ತೆ. ಸೊ ಫ್ರೆಂಡ್ಸ್ ನಾವು ಇವಾಗ ಶಿಫ್ಟ್ ಆಗ್ತೀರಿ. ಸೊ ಇದರಲ್ಲಿ ಸೆಕೆಂಡ್ ರೂಮು ಕೀರ್ತನ ಅವ್ರದ್ದು ಮರ್ಡರ್ ಮಾಡಿರೋ ಸ್ಪಾಟ್ ಅಂತೆ. ಸೊ ಇದೇ ರೂಮು. ಅಲ್ಲಿ ಹೋಗಲ್ಲ ನಾನು. ಸ್ಟಾರ್ಟಿಂಗಲ್ಲಿ ಹೋಗ್ತಿದ್ದೆ, ಬಟ್ ಆದಮೇಲೆ ಯಾರು ಕಿಚ್ತಾ ಇರೋದು? ಫ್ರೆಂಡ್ಸ್ ನನಗೆ ಕ್ಲಿಯರ್ ಆಗಿ ಕಿಚ್ಚೋ ಥರ ಸೌಂಡ್ ಕೇಳಿಸ್ತಿದೆ. ನಾನು ಕೊಟ್ಟಿದ್ದೀನಿ ತೆಲುಗಲ್ಲಿ ಹೇಳ್ತೀನಿ, ನಾನು ಕೊಟ್ಟಿದ್ದೀನಿ ಆತ್ಮನನ್ನು ಕೊಟ್ಟಿದ್ದೀನಿ. ಸೊ ಇದೇ ರೂಮು. ಸೊ ಅವರು ಇದನ್ನು ನೋಡ್ಬಿಟ್ಟು ನಾನು ಅದೇ ಇದು ಬಾಡಿ ಮಲ್ಕೊಂಡಿರೋ ಥರನೇ ಫೀಲ್ ಆಯ್ತು ನನಗೆ. ಬ್ಲರ್ అవుతుంది ಗೈಸ್, ಸಾರಿ. ಓಕೆ ಇವಾಗ ಓಕೆ. ಇವಾಗ ಸೇಮ್. ಯಾರು? ಕೀರ್ತನ ಅವರೇ ನೀವೇನಾ? ಸೊ ಫ್ರೆಂಡ್ಸ್ ನನ್ನ ಹಿಂದೆನೇ ಫಾಲೋ ಆಗೋ ಥರ ನನಗೆ ಅನಿಸ್ತಿದೆ. ಯಾರೋ ನನ್ನ ಹಿಂದೆನೇ ಫಾಲೋ ಮಾಡ್ಕೊಂಡು ಬರ್ತಿರೋ ಥರ ನನಗೆ ಫೀಲ್ ಆಗ್ತಿದೆ ಸೀರಿಯಸ್ ಆಗಿ. ಇವಾಗ ಈ ಕಡೆ ಬಂತು ಸೌಂಡು. ಯಾರೋ? ಸೊ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಫಾರೆಸ್ಟ್ ಮಧ್ಯದಲ್ಲಿರೋದು ಕ್ಯಾಂಪಸ್. ಇದು ಹಳೇದು, ತುಂಬ ಅಂದರೆ ತುಂಬ ಹಳೇದು. 20 ವರ್ಷ ಮುಂಚೆ ನಡೆದಿರೋಂಥ ಸಂಘಟನೆ ಇದು. ಬ್ರೋ ಸೊ ನೋಡ್ಬೋದು ನೀವು
ಆಚೆ ಹೆಂಗಿದೆ ಅಂತ ನೋಡಿ. ಯಾರು ಬ್ರೋ ಏನಾದ್ರು ಸೌಂಡು? ಅದೇ ಅರ್ಥ ಮಾಡ ಎವಡು ಫ್ರೆಂಡ್ಸ್ ಸೌಂಡ್ ಏನೋ ಬರ್ತಾ ಇದೆ. ಯಾರದು? ಯಾರು? ಅವ್ರು ಅಲ್ಲಿದ್ದಾರೆ. ಸೊ ಏನು ಇಂಥ ಬ್ರೈಟ್గా ಮೆರೆಸ್ತಾಂది ಆಕು. ಯಾರು ಯಾರು ಯಾರದು? ಯಾರದು? ಬ್ರೋ 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 ಬನ್ನಿ ಬ್ರೋ ಬೇಗ ಬ್ರೋ. ಅಲ್ಲಿ ಏಮಿ ಯಾರು ನಡ್ಕೊಂಡು ಹೋಗಿರೋದು ನೋಡಿದೆ ಬ್ರೋ, ಸೀರಿಯಸ್ ಆಗಿ. ಎಲ್ಲಿಂದ? ಅಲ್ಲಿಂದ ಬ್ರೋ. ಎಲ್ಲಿ ಬ್ರೋ ಬ್ರೋ ಅಲ್ಲಿ ನೋಡಿ. ಎಲ್ಲಿ ಬ್ರೋ? ಯಾರು? ಕೀರ್ತನ ಅವರು, ಕೀರ್ತನಗಾರು ಮೀರೇನಾ? ಕೀರ್ತನಗಾರು ನೋಡಿ. ಎಸ್ 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 ನೋಡ್ತೀನಿ. ಅಲ್ಲಿ ನೋಡಿ ಕ್ಲಿಯರ್ ಆಗಿ ಕಾಣಿಸ್ತಿದೆ. ವಾ ವಾ ನೋಡಿ ಬ್ರೋ. ಯಾರದು? ಕೀರ್ತನಗಾರು ಮೀರೇನಾ? ಕೀರ್ತನಗಾರು ಯಾರು? ಮೀರೇ కదా అక్కడ ಬ್ರೋ? ಕೀರ್ತನ ಅವರ ಡೌಸಿಂಗ್ ರಾಸ್ತಿ ಬ್ರೋ, ಡೌಸಿಂಗ್ ರಾಸ್ತಿ ಬ್ರೋ, ಡೌಸಿಂಗ್ ರಾಸ್ ಇದ್ದಮ್ಮ. ಕಮ್ಯುನಿಕೇಟ್ ಮಾಡೋಣ. ಹಾಂ ಹಂಗೆ ಮಾಡ. ಅಲ್ಲೇ ಕುತ್ಕೊಂಡಿದ್ದು ನಾವು ನಿನ್ನ ಜೊತೆ ಮಾತಾಡಬೇಕು. ನೀతో ಮಾತಾಡಲಿ. ನೀ ಕನ್ನಡ వచ్చు కదా? ಕೀರ್ತನ ಅವರ ನಾವು ನಿಮ್ಮನ್ನ ನೋಡ್ತಾ ಇದ್ದೀರಿ, ನೀವು ಅಲ್ಲೇ ಇರಿ. ಸ್ಮೋಕ್ ಜೂಡ್ ಬ್ರೋ, ಮೊತ್ತಂ ಬಾಡಿ ಅಂತ ಸ್ಮೋಕ್. ಹೌದು ಬ್ಲ್ಯಾಕ್ ಸ್ಮೋಕ್ ಬ್ರೋ. ಹೌದು, ಫುಲ್ ಸ್ಮೋಕ್. ಸೂಪರ್ ಬ್ರೋ, ವಾಟ್ ಎ ಕ್ಯಾಪ್ಚರ್ ಬ್ರೋ ಅದು. ಹಾ ಬ್ರೋ ಇದು ಸೆನ್ಸೇಷನ್ ಬ್ರೋ, ಇದು ಪಕ್ಕಾ ಸೆನ್ಸೇಷನ್ ಬ್ರೋ ಇದು. ಬ್ರೋ ವಾಟ್ ಮಿರಾಕಲ್ ಬ್ರೋ, ಸೀರಿಯಸ್ ಆಗಿ ಫ್ರೆಂಡ್ಸ್. ನಿಜವಾಗ್ಲೂ ಯಾವ ನಿಮಗೆ ಕ್ಲಿಯರ್ ಆಗಿ ನಾನು ಅದು ರೌಂಡ್ ಮಾರ್ಕ್ ಆಗಿ ತೋರಿಸ್ತೀನಿ. ಹೆಂಗ್ ಕುತ್ತಿತ್ತು ಅಂದ್ರೆ ಅಷ್ಟು ಕ್ಲಿಯರ್ ಆಗಿ ಕ್ಯಾಪ್ಚರ್ ಆಗೈತೆ. ಡೌಸಿಂಗ್ ಬ್ರೋ, ಡೌಸಿಂಗ್. ಎತ್ರಿ ಬ್ರೋ. మీరు అక్కడే ఉండండి ప్లీజ్. అక్కడే ఉంటాను అనుకుంటున్నా. అక్కడే ఉంటారా ಬ್ರೋ? ನಾವು ಕಮ್ಯುನಿಕೇಟ್ ಮಾಡೋಣ. ಇದೇ ತಿರು ಬ್ರೋ, ಡೌಸಿಂಗ್ ರೋಡ್ బ్రో. బ్రో కెమెరా ఏం చేసావు? కెమెరా కట్ అయిందా? కెమెరా కట్ అయిపోయింది బ్రో. తెలియదు బ్రో, నేను ఏమన్నా నొక్కినా ఏమని తెలియదు. కెమెరా కట్ అయిపోయింది బ్రో. ఉందా బ్రో? గజ్జల్ గజ్జల్ సౌండ్ బ్రో. అయ్యో అవును బ్రో, నాకు వినపడుతుంది. లైట్ అయిపోయాడా? ಯಾರು ಬ್ರೋ? నాకు రెండు కెమెరాల హ్యాండిల్, ಎರಡು కెమెರಾ హ్యాండిల్ ಮಾಡಕ್ಕೆ ಆಗ್ತಿಲ್ಲ. ಅಯ್ಯೋ ಬ್ರೋ, ಬೇಗ ಕಮ್ಯುನಿಕೇಟ್ ಮಾಡಿ. ಏನು ಕೇಳ್ತೀರಾ ಕೇಳಿ. ನನ್ನ ಕ್ಯಾಮ್ರಾ ಬ್ರೋ. ನನ್ನ ಲೈಟ್ ಇದೆ. ನಿಮ್ಮ ಲೈಟ್ ನೋಡಿ. ಡೌಸಿಂಗ್ ರಾಸ್ ತಗೋ. ಕೇತನ್ ಅವರೇ ಅಕ್ಕಡೆ ಉಂಡು ಪ್ಲೀಸ್. ಇಲ್ಲ ಬ್ರೋ. ಅಲ್ಲೇ ಇದೆ. ಇಲ್ಲ ಬ್ರೋ. ಹಾಂ ಇಲ್ಲ, ನೋ ಇಲ್ಲ, ಹೋಗಿದೆ. ಹಂಗೆ ಇದೆ, ಸ್ಮೋಕ್ ಥರನೇ ಇದೆ ಅಲ್ವಾ? ಹೊಗೆ ಥರ ಬಂತು ಬ್ರೋ. ಬ್ಲ್ಯಾಕ್ ಕಲರ್ ಫುಲ್ಲು ಸ್ಮೋಕು. ಡೌಸಿಂಗ್ ರಾಸ್ ಮಾಡೋಣ ಬ್ರೋ. ಫಸ್ಟ್ ನೀವು ಕೇಳ್ತೀರಾ ಅನ್ಸಲ್ಲ? ನಾನೇ ಕೇಳ್ತೀನಿ. ಹಾಂ ಕೇಳಿ ಕೇಳಿ. ಹ್ಞೂ ಕೊಡಿ ಕೊಡಿ ಕೊಡಿ. ಓಕೆ ಕೇತನ್ ಗಾರು, ನೀವು ಇಲ್ಲೇ ಇದೀರ ಅಂತ ಗೊತ್ತಿದೆ. ಹೌದೌದು, ಕೆಚ್ಚ ಸೌಂಡ್ ಕೆಲಸದಿದೆ. ಇನ್ನು ತಿಂಗಳು ಅಂತ 2 months
ಹಾಂ 2 ತಿಂಗಳು. ಹ್ಞೂ ಇಂಗ್ಲೀಷ್ ಗೊತ್ತಿಲ್ಲ. ಹಾಂ 2 months ಆದಮೇಲೆ ಈ ಲೊಕೇಶನ್ನ ಡಿಸ್ಮ್ಯಾಂಟಲ್ ಡೆಮಾಲಿಷನ್ ಈ ಲೊಕೇಶನ್ನ ಡೆಮಾಲಿಷನ್ ಮಾಡ್ತಾರೆ. ಯಾ ರೋಡ್ ವೈಡ್ ಮಾಡೋಕ್ಕೆ, ಯಾಕಂದರೆ ರೋಡ್ ದೊಡ್ಡದು ಮಾಡೋಕ್ಕೆ ಈ ಲೊಕೇಶನ್ನ ಡೆಮಾಲಿಷ್ ಮಾಡ್ತಾರಂತೆ. ಕೇಳಿ ಬ್ರೋ. ಕ್ರೈಮ್ ಬ್ರೋ. ನೀವು ನೀವು ಈ ಕಡೆ ಉಂಡಲ್ಲ ಅನ್ಕೊಟ್ರು ನಾವ ಇಲ್ಲೇ ಇರ್ಬೇಕಂತ ಅನ್ಕೊಂತಿದೀಯಾ ಇಲ್ಲ ಹೋಗ್ಬೇಕಂತ ನಿನ್ಗೆ ಇದೆಯಾ? ಇರಬೇಕು ಅಂದ್ರೆ ಇದನ್ನ ಸೇರ್ಸು, ಇಲ್ಲಾಂದ್ರೆ ಅದನ್ನ ಸೇರಿಸ್ಬೇಡ, ಡೈವರ್ಟ್ ಮಾಡಿ. ಸಪ್ರೇಟ್ ಮಾಡುವ. ಹೌದು ಬ್ರೋ. ಇಲ್ಲೇ ಇರ್ಬೇಕಂದ್ರೆ ಈ ಕಡೆ ಉಂಡಲ್ಲ. ಅಯ್ಯೋ ಬ್ರೋ, ಸೇರಿಸ್ಬಿಡ್ತು ಬ್ರೋ ಅದು. ಇಲ್ಲೇ ಉಂಡಲ್ಲ ಅನ್ಕೊಟ್ಟು ನಾವ. ಸೊ ಕೀರ್ತನ ಅವರೇ, ಈ ಜಾಗ ಇರಲ್ಲ ಇನ್ನೊಂದು 2 ತಿಂಗಳಲ್ಲಿ. ಈ ಜಾಗನ ಡೆಮಾಲಿಷ್ ಮಾಡ್ತಾರಂತೆ ಈ ರೋಡ್ಗೋಸ್ಕರ. ನಜಿಯಾ ಬ್ರೋ, ಅವನು ಅಲ್ಲಿ ಕಾಣಿಸಿದ್ ನಮ್ಗೆ ಕೀರ್ತನ ನಜಿಯಾನ ಕೇಳು బ్రో. అవును మాకు ఇక్కడ కనిపించింది కీర్తనానా లేదా నజియానా? నజియా నువ్వేనా? కీర్తన అయితే కలుపు, నజియా అయితే విడది. సో కీర్తన ಅವರಾದ್ರೆ కీర్తన అయితే కలుపు, నజియా అయితే విడది. ಅದು ಬ್ರೋ పక్కా బ్రో, పక్కా బ్రో, పక్కా కీర్తన అదే. అక్కడికి నజియా రాదు బ్రో. నేను ఎన్ని 2-3 yearsగా చూస్తున్నాను కదా నేను. ఇంకా ನಿಮ್ಗೇನಾದ್ರು ಡೌಟ್ ಇದ್ರೆ ಕೇಳ್ಬಿಡಿ ಬ್ರೋ. ನಾನು ನಜಿಯಾతో మాట్లాడాలి. ಕೇಳಿ, ಮಾತಾಡಿ. ನಜಿಯಾ తెలుగుದಲ್ಲಿ ಮಾತಾಡ್ತೀನಿ, ಯಾಕಂದ್ರೆ ಅವ್ರಿಗೆ ತೆಲುಗು ಕನ್ನಡ ಬರಲ್ಲ. ಸೊ ಅವರು ಹಿಂದಿ ಮುಸ್ಲಿಂ ಅವರು, ಬಟ್ ಆಂಧ್ರ ಅವರು. సో నజియా, నువ్వు ఇక్కడే ఉండాలనుకుంటున్నావా? నువ్వు వెళ్ళిపోవాలనుకుంటున్నావా? నీ ఆత్మ శాంతించాలి అనుకుంటే, నువ్వు ప్రశాంతంగా మళ్ళీ పుట్టాలనుకుంటే ఇక్కడి నుంచి వెళ్ళిపోవాలనుకొని నీకు ఉంటే కలిపేసి, లేదు ఇక్కడే ఉండాలనుకుంటే ఇక్కడే ఉండాలంటే కలుపు, లేదంటే విడది. ఇక్కడే ఉండాలనుకుంటున్నావా? నజియా నిన్నే. నజియా నీతోనే మాట్లాడుతున్నా. ఇక్కడే ఉండాలనుకుంటే వీటిని కలుపు, లేదు ఈ ప్రదేశాన్ని డిస్మాంటిల్ చేశాక వెళ్ళిపోవాలనుకుంటే వీటిని విడది. ಏನು ರಿಯಾಕ್ಷನ್ ಇಲ್ಲ. ನ್ಯೂಟ್ರಲ್. ಇರಬೇಕು ಅಂತ ಒಂದು ಮೈಂಡು, ಇರಬಾರ್ದು ಅಂತ ಒಂದು ಮೈಂಡು. ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಮೈಂಡ್ ಸೆಟ್ ತನಗೆ ఇప్పుడు ಸಡನ್ గా తెలిసింది కదా, ಸಡನ್ గా ಗೊತ್ತಾಗಿದೆ ಅಲ್ವಾ? ಹೌದು. ಸೊ ಫ್ರೆಂಡ್ಸ್, ಆಕ್ಚುಲಿ ಪ್ರಾಬ್ಲಮ್ ಏನಂತಂದ್ರೆ ಈ ಜಾಗನ ಬಂದ್ಬಿಟ್ಟು ಇನ್ನು 2 ತಿಂಗಳಲ್ಲಿ ಇದು ಕಂಪ್ಲೀಟ್. ಎಲ್ಲಿ ಯಾರು ಏನಾಯ್ತು? ಕೀರ್ತನ ಮೀರೆ ಬ್ರೋ, ಅವ್ರು ಫೀಲ್. ಹ್ಞೂ ಬ್ರೋ, ಪಕ್ಕ ಅವ್ರು ಏನಾದ್ರು ಫೀಲ್ ಆಗ್ತವ್ರೇನೋ ಬ್ರೋ, ಜಾಗ ಡೆಮಾಲಿಷ್ ಮಾಡ್ತಿದ್ದಾರೆ ಅಂತ. ಕೇಳಿ, ఫీల్ ಆಗ್ತಿದಾರಾ ಏನಂತ. కీర్తన గారు, మీ లొకేషన్కి ఇష్టం ఇన్నేళ్ళగా ఉన్నారు కాబట్టి, ಇಷ್ಟು ವರ್ಷದಿಂದ ಇಲ್ಲೇ ಇದೀವಿ ಅಲ್ವಾ, ಅದಕ್ಕೋಸ್ಕರ ಪ್ರೀತಿಯಿಂದ ಇಲ್ಲೇ ಇರ್ಬೇಕಂತ ಅನ್ಕೊಂತಿದೀಯಾ? ಇಲ್ಲ ಅಂದ್ರೆ ಏನಾದರೂ ಅವಳು ಅಂದ್ರೆ ಏನ್ಮಾಟಾರು ಪಗ ಹಂಚ್ಕೊಡೋನಿಗೆ. ಸೊ ನಿಮ್ಮದು ದ್ವೇಷ ಏನಾದರೂ ತೀರ್ಸ್ಕೊಬೇಕಂತ ಇಲ್ಲಿದ್ದೀರಾ? ಪ್ರೀತಿಯಿಂದ ಆದರೆ ಇವನ್ ಮಿಕ್ಸ್ ಮಾಡಿ, ಇಲ್ಲ ಅಂದ್ರೆ ಸಪ್ರೇಟ್ ಮಾಡಿ. ಪ್ರೀತಿಯಿಂದ ಅಂದ್ರೆ ಮಿಕ್ಸ್ ಮಾಡಿ, ಇಲ್ಲ ಅಂದ್ರೆ ಸಪ್ರೇಟ್ ಮಾಡಿ. ಸೊ ಆಕ್ಚುಲಿ ಕೋಪದಿಂದ ಇಲ್ಲೇ ಇದೆಯಾ ಅಂದ್ರೆ ನೀವು ಸಪ್ರೇಟ್ ಮಾಡಿ. ಕೇತನ್ ಅವರು ಬ್ರೋ 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 ಕೋಪದಿಂದ ಇರೋದು ಬ್ರೋ. ಇದೇ ಕ್ವಶನ್ ನಾನು ಕೇಳ್ತೀನಿ, ಬನ್ನಿ ಬ್ರೋ, ಇಟ್ಕೊಳ್ಳಿ. ಆನಲ್ಲಿದೆ. ಸೊ ಫ್ರೆಂಡ್ಸ್, ಇವಾಗ ನಾನು ಕೇಳ್ತೀನಿ ಸೇಮ್ ಕ್ವಶನ್ಸು, ಯಾಕಂದರೆ ನಿಮಗೆ ಕ್ಲಾರಿಟಿ ಕೊಡೋಕ್ಕೋಸ್ಕರ. ಸೊ ಕೀರ್ತನ ಅವರೇ, ನಾನು ಬಂದ್ಬಿಟ್ಟು
ಹೊಸಬ ನಿಮಗೆ. ಬಟ್ ನೀವು ನಮ್ಮ ಬೆಂಗಳೂರು ಹುಡುಗಿ ಅಂತ ಗೊತ್ತಾಗಿದ ತಕ್ಷಣ ನಾನು ಲೇಟ್ ಮಾಡಿಲ್ಲ, ನಿಮ್ಮ ಹತ್ರಕ್ಕೆ ನಿಮ್ಮನ್ನ ನೋಡೋಕ್ಕೋಸ್ಕರ, ನಿಮ್ಮ ಹತ್ರ ಮಾತಾಡೋಕ್ಕೋಸ್ಕರ ಬಂದಿದ್ದೀನಿ. ನಾವು ಕೆಟ್ಟ ಹುಡುಗರಲ್ಲ, ಒಳ್ಳೆ ಹುಡುಗರು. ಸೊ ನಮ್ಮನ್ನ ನೀವೇನು ತೊಂದರೆ ಮಾಡಬೇಡಿ. ಸೊ ಇದೊಂದು ರಿಕ್ವೆಸ್ಟು, ಮಾಡ್ತೇವೆ. ಬಟ್ ಸೊ ಇವಾಗ ಅವ್ರು ಕ್ವಶನ್ ಕೇಳಬೇಕಾದ್ರೆ ನನಗೊಂದು ಅಂಡರ್ಸ್ಟ್ಯಾಂಡ್ ಆಯಿತು. ಏನಂತಂದರೆ ನನಗೊಂದು ಅರ್ಥ ಆಯಿತು. ಅದೇನಂತಂದರೆ, ನೀವು ಯಾರ ಮೇಲೆ ಆದರೆ ಸೇಡ್ ತೀರ್ಸ್ಕೊಳಕ್ಕೆ, ನಿಮಗೆ ಇಲ್ಲಿ ಅನ್ಯಾಯ ಮಾಡಿದಾರಲ್ಲ ಅವ್ರ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ನೀವು ಇಲ್ಲಿದ್ದರೆ ಇದೆರಡು ಸಪ್ರೇಟ್ ಮಾಡಿ. ಇಲ್ಲಾಂದರೆ ಈ ಜಾಗದಲ್ಲಿ 20 ವರ್ಷದಿಂದ ಇದೀರಂತೆ. ಸೊ ಇಲ್ಲಿರೋಕೆ ನೀವು ಇಷ್ಟಪಟ್ಟು ಇರ್ತಿರೋದಾದರೆ ಇದನ್ನ ಒಂದಕ್ಕೊಂದು ಹಿಂಗೆ ಜಾಯಿಂಟ್ ಮಾಡಿ. ಸರಿನಾ ಕೀರ್ತನ ಅವರೇ? ಸೊ ನೀವು ಇಲ್ಲಿ ಇಷ್ಟಪಟ್ಟಿದ್ದೀರಾ, ಇಲ್ಲಾಂದರೆ ಅವ್ರ ಮೇಲೆ ಸೇಡ್ ತೀರ್ಸ್ಕೊಳಕ್ಕೋಸ್ಕರ ಇದ್ದೀರಾ? ಸೇಡ್ ತೀರ್ಸ್ಕೊಳೋದಾದರೆ ಸಪ್ರೇಟ್ ಮಾಡಿ, ಇಷ್ಟಪಟ್ಟಿದ್ರೆ ಇದೆರಡನ್ನ ಸೇರಿಸಿ. ಸೊ ಕೀರ್ತನ ಅವರೇ, ಸೇಡ್ ತೀರ್ಸ್ಕೊಳಕ್ಕೋಸ್ಕರ ಇದೀರಾ? వెళ్తాంది. ಯಸ್ ಬ್ರೋ, ನಿಮ್ಮ ಕೈಯಲ್ಲೂ ಅದೇ ಬಂದಿತ್ತು. ಹಂಗೆ ಸೇಮ್ ಅವ್ರ ಮೇಲೆ ಸೇಡ್ ತೀರ್ಸ್ಕೊಳಕ್ಕೋಸ್ಕರ ಇದೆ. ಫ್ರೆಂಡ್ಸ್, ಇಲ್ಲಿ ಯಾರಾದರೆ ಅವ್ರಿಗೆ ಅನ್ಯಾಯ ಮಾಡಿದಾರೋ, ರೇಪ್ ಮಾಡಿದಾರೋ, ಮರ್ಡರ್ ಮಾಡಿದಾರೋ ಅವ್ರ ಮೇಲೆ ಸೇಡ್ ತೀರ್ಸ್ಕೊಳಕ್ಕೋಸ್ಕರ ಇಲ್ಲಿದ್ದಾರೆ ಕೀರ್ತನ ಅವರು. ಸೊ ಕೀರ್ತನ ಅವರೇ, ನಿಮಗೆ ನಡೆದಿರೋದು ತುಂಬ ಬೇಜಾರಾಗ್ತಿದೆ ನನಗಂತೂ. ಸೊ ನಿಮ್ಗೆ ಹಂಗೆ ಆಗಬಾರ್ದಾಗಿತ್ತು. ಸೊ ನಾನು ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸೊ ಇದು ನಿಮ್ಮ ಜಾಗ ಅಲ್ಲ, ನೀವು ಇರಬೇಕಾಗಿರೋ ಜಾಗನೇ ಅಲ್ಲ. ನಿಮ್ಗಂತ ಒಂದು ಜಾಗ ಇರುತ್ತೆ. ಸೊ ಅಲ್ಲಿರಿ. ಸೊ ನೀವು ಇದಕ್ಕೆ ಮೇಲಾದರೂ ಚೆನ್ನಾಗಿರ್ಬೇಕಂತ ನಾನು ಆಸೆ ಪಡ್ತಿರೋದು. ಇದಕ್ಕೆ ಮೇಲೆ ನಿಮ್ಮ ಇಷ್ಟ. ನಾನು ನಿಮ್ಮ ತಮ್ಮ ಥರ ಕೇಳ್ಕೊತಾ ಇದ್ದೀನಿ ನಿಮ್ಮ ಹತ್ರ. ಸೊ ನಜಿಯಾ ಅವರು ಸೊ ನಜಿಯಾ ಅವರೇ, ನಿಮ್ಮ ಹತ್ರನೂ ಮಾತಾಡ್ತಾ ಇದ್ದೀನಿ ಕನ್ನಡ ತೆಲುಗು ತನಕ. ಸೊ ನಜಿಯಾ ಅವ್ರಿಗೆ ಕನ್ನಡ ಬರಲ್ವಂತೆ ಫ್ರೆಂಡ್ಸ್. ಸೊ ನಾನು తెలుగులో కమ్యూనికేట్ ಮಾಡ್ತೀನಿ. నజియా వాళ్ళు, నేను ఈ జాగాకి కొత్త, కానీ మీ కాడ అడుగుతుండేది ఒకటే. ఈ జాగా వచ్చేసి ఇంకా సౌండ్ నీకు స్వెట్ వస్తుంది. నజియా, ఓకే నాకు అర్థమైంది నువ్వే అని. తను నీతోనే మాట్లాడుతున్నాడు. అమ్మ, నావేను నిಮಗೆ హానికర ಮಾಡಕ್ಕೆ ಬಂದಿಲ್ಲ నజియా ಅವರೇ. నీకేమి హాని చేయడానికి రాలేదు మేము. నీకు తెలుసు కదా నా గురించి. సో నజియా అవరే, సో నజియా వాళ్ళు, మీకు ఈ జాగా ఇంక 2 నెలల్లో డెమాలిష్ అవ్వబోతుందని తెలుసో లేదో నాకు తెలియదు. కానీ ఇది ఖచ్చితంగా కన్ఫామ్గా ఈ జాగా ఇంక 2 నెలల్లో డెమాలిష్ అవ్వబోతుంది. సో మీరు ఈ జాగాలో ఉండాలని ఇష్టపడుతుంటారా, వెళ్ళిపోవాలని ఇష్టపడుతుంటారా? వెళ్ళిపోవాలంటే ఇలా చేయండి, ఉండాలంటే ఇలా చేయండి. సో మీ కాడ అడగతుండేది నజియా వాళ్ళు. సో ఈ జాగాలో మీరు ఉండాలా, వెళ్ళిపోవాలా? ఏమనుకుంటారు? నాకైతే మీరు ఈ జాగా నుంచి వెళ్ళిపోవాలా, మీకని ఒక జాగా ఉంటుంది, ఆడ మీరు ప్రశాంతంగా హాయిగా ఉండాలా అనేది నా ఆశ. సో మిమ్మల్ని అడుగుతుండేది నజియా, మీ తమ్ముడు ధర భావించండి నన్ను. సో నాకు కరెక్ట్ ఆన్సర్ ఇవ్వండి. మీరు ఈ జాగాలో ఉండాలనుకుంటున్నారా, వెళ్ళిపోవాలనుకుంటున్నారా? ಇಲ್ಲ ಫ್ರೆಂಡ್ಸ್, ನಾನು ಕೇಳಿದ್ದು ಅವ್ರ ಹತ್ರ, ಈ ಜಾಗದಿಂದ ನೀವು ಹೋಗ್ಬಿಡಿ, ಇಲ್ಲಿ ಇರಬೇಡಿ, ನಿಮ್ಗೆ ಇಷ್ಟ ಇದ್ದರೆ ಇದನ್ನ ಕ್ಲೋಸ್ ಮಾಡಿ, ಇಷ್ಟ ಇಲ್ಲ ಅಂದರೆ ಓಪನ್ ಮಾಡಿ, ಹಿಂಗೆ ಸಪ್ರೇಟ್ ಮಾಡಿ ಅಂತ ಕೇಳಿದೆ. ಬಟ್ ಅವ್ರು ಕೇಳ್ದವಾಗೂ ಏನೂ ಆನ್ಸರ್ ಇಲ್ಲ, ನಾನು ಕೇಳ್ದವಾಗೂ ಏನೂ ಆನ್ಸರ್ ಇಲ್ಲ. ಮೇ ಬಿ ಅವ್ರು ಕನ್ಫ್ಯೂಷನಲ್ಲಿ ಇರ್ಬೋದು. ಬ್ರೋ, ಎಷ್ಟು ವರ್ಷ ಆಯ್ತು ನೀವು ಇವ್ರನ್ನ ಇಲ್ಲಿ ಕರ್ಕೊಂಡ್ಬಂದು? ಜಸ್ಟ್ ಬರೀ ಒಂದು 5 ಮಂತ್ಸ್ ಆಗಿದೆ ಅಷ್ಟೇ. ಹೌದಾ? 5 to 6 ಮಂತ್ಸ್. ಆ್ಯಕ್ಚುಲಿ ಏನಂತಂದರೆ, ನಜಿಯಾ ಅನ್ನೋರ ಆತ್ಮ ಇಲ್ಲಿದ್ದಿಲ್ಲ. ಇವರು ಯುವ ಪಂಚ್ ಅವರು ಬೇರೆ ಜಾಗದಲ್ಲಿ ವಿಡಿಯೋ ಮಾಡಬೇಕಾದ್ರೆ ಅಲ್ಲಿ ಇವ್ರ ಕೀರ್ತನ ಅವ್ರಿಗೆ ಸಪೋರ್ಟ್ ಆಗಿರಲಿ ಅಂತ ಅಂದ್ಬಿಟ್ಟು ಈ ಕಡೆ ಒಂದು ಗಂಡ್ಸು ದೆವ್ವ ಇದೆ. ಸೊ ಈ ಗಂಡ್ಸ್ ದೆವ್ವದಿಂದ ಈ ಕೀರ್ತನನ ಕಾಪಾಡೋಕ್ಕೋಸ್ಕರ ಸೊ ಇವರು ಒಂದು ತಾಂತ್ರಿಕ ಮಂತ್ರವನ್ನು ಮಾಡಿ ಆ ಆತ್ಮನ ಕರ್ಕೊಂಡ್ಬಂದು ಇವ್ರಿಗೆ ಜೊತೆಗೆ ಬಿಟ್ಟಿದ್ದಾರೆ. ಸೊ ಅವಾಗಿಂದ ನಜಿಯಾ ಆತ್ಮ ಇಲ್ಲಿದೆ, ಮತ್ತೆ ಕೀರ್ತನ ಜೊತೆ ಇಲ್ವಂತೆ, ಆ ಕಡೆ ಹೋಗ್ಬಿಟ್ಟಿದೆ. ಏನಕ್ಕೆ ಹೋಗಿದೆ ಅಂತ. ఏయ్, ఎవరక్కడ? మేలుకు వస్తా. డాగ్స్ కూడా వస్తున్నాయి ఒకేసారి. ఎవరక్కడ?
ನನಗಾದರೆ ಫುಲ್ಲು ಶೆಕೆನೇ ಕಿತ್ತೋಗ್ತೈತೆ. ಸರಿ ಇಟ್ಕೊ ಬ್ರೋ. పెండులం ఆడినంటే బాగుండేది. ఆడానా సోలో ప్లేయర్ నువ్వు సోలోగా వీడియో చేస్తే బెటర్ ఆప్షన్ నేను చెప్తున్నా. సోలోగా చేయడమే సోలోగా మళ్ళా సోలో చేయి బెటర్. ఎందుకంటే నువ్వు ఇంకా ఏమైనా మాట్లాడాలన్నా ನಾನಂತೂ ಮಾತಾಡೋದು ನನಗೂ ಒಂದು ಎಕ್ಸ್ಪೀರಿಯನ್ಸ್ ಆದಂಗೆ ಇರುತ್ತೆ. ಹೌದು ಹೌದು ಅಲ್ವಾ? ಯಾಕೆ ನಿನ್ಗೇನಾದರೂ ಕೆಲಸ ಬಿತ್ತಾ? నేను చెప్పాను కదా ఇంటికి వెళ్ళాలి. ఓకే ఓకే సారీ 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 1 అవర్ లోపల వచ్చేస్తాను. సారీ 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 మರ್ತೋದೆ ನಾನು. ಮತ್ತೆ ನೀವು ರಿಟರ್ನ್ ಆಗೋದು ರಿಟರ್ನ್ ಬ್ಯಾಕ್ ಜಸ್ಟ್ ಹಾಫ್ నాకు నా వర్క్ ಫಿನಿಶ್ ಆದಮೇಲೆ ನಾನು ಬರ್ತೀನಿ. ಬೇರೆ ಲೊಕೇಶನ್ ಇದೆ ಅಲ್ವಾ? ಓಕೆ. ಎಷ್ಟು ಮಿಡ್ ನೈಟ್ ಆದ್ರಿ 2 ಆಗಲಿ 4 ಮಿಡ್ ನೈಟ್ ಆದ್ರಿ ಸೊ ಓಕೆ ಬ್ರೋ ಹೋಗಿ ಬಂದ. ಓಕೆ ಸೊ ಇದು ಕಟ್ ಮಾಡ್ತಿದ್ದೀನಿ, ಇಲ್ಲೇ ಎಲ್ಲ ಇರ್ತೀನಿ. ಓಕೆನಾ? ಸರಿ ಬಾಯ್. ಬಾಯ್ ಬ್ರೋ. ಸೊ ಫ್ರೆಂಡ್ಸ್ ಆ್ಯಕ್ಚುಲಿ ಏನಂತಂದರೆ ಅವರು ಸ್ಟಾರ್ಟಿಂಗ್ ನನ್ನ ಇಲ್ಲಿ ಈ ಲೊಕೇಶನ್ಗೆ ಕರ್ಕೊಂಬರ್ಬೇಕಾದ್ರೇ ಹೇಳಿದ್ರು ಅವರು ಏನಂತಂದರೆ ಹಾಂ ಓಕೆ ಬ್ರೋ ಓಕೆ ಬ್ರೋ ಯಾರು ಬರಲ್ಲ ಇಲ್ಲಿಗೆ. ಹಾಂ ಬಟ್ ಡ್ರಿಂಕರ್ಸ್ ಇರ್ತಾರೆ, ಇಲ್ಲಾಂದರೆ ಪ್ರಾಸ್ಟಿಟ್ಯೂಟ್ ಆ ಥರ ಬರಲ್ಲ ಇವಾಗ. ಎಲ್ಲಿ ಯಾವಾಗಲೂ ಬಂದು ಯಾರು ಬರಲ್ಲ ಅಲ್ಲ? ಬರಲ್ಲ. ಓಕೆ ಓಕೆ ಸೊ ಏನಂತಂದರೆ ಅವ್ರು ಬರಬೇಕಾದ್ರೆ ನನಗೆ ಇನ್ಫಾರ್ಮ್ ಮಾಡಿದ್ರು. ಸೊ ಈ ಲೈಟ್ ಕೊಟ್ಬಿಡಿ. ಓಕೆ ಫಿನಿಶ್ ಮಾಡ್ಕೊ. ಓಕೆ ಬ್ರೋ, ನನಗೇನಾದ್ರು ಪ್ರಾಬ್ಲಮ್ ಆದರೆ ಕಾಲ್ ಮಾಡ್ತೀನಿ. ಏನು ಬನ್ನಿ ಬ್ರೋ, ಮೂನ್ ನೋಡಿ ಬ್ರೋ, ಬೇರೆ ಲೆವೆಲ್ ಇದೆ. ಅಯ್ಯೋ ಸೊ ಫ್ರೆಂಡ್ಸ್ ಹೆಂಗಿದೆ ಪೌರ್ಣಮಿ. ಸೊ ಇವತ್ತು ಬಂದುಬಿಟ್ಟು ನಾವು ಪೌರ್ಣಮಿ ದಿವಸ ಬಂದಿದ್ದೀರಿ. ಸೊ ಇವತ್ತು ಫುಲ್ ಚಂದ್ರ ಕಾಣಿಸ್ತಿದ್ದಾರೆ ನಮಗೆ. ಸೊ ಇವರು ಓಡ್ತಾ ಇದ್ದಾರೆ. ನಿಟ್ಟೆ ಅಲ್ವಾ ಇದು? ಬಾಯ್ ಬಾಯ್ ಬ್ರೋ, ಬಾಯ್ ಬ್ರೋ. ಸೊ ಫ್ರೆಂಡ್ಸ್ ಅವ್ರು ಹೋಗ್ಬಿಟ್ರು.